ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸ್ಟೋರಿಯನ್ನ ಮಸ್ಟ್ ನೋಡಲೇಬೇಕು. ಬಿಕಾಸ್ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಸಿಕ್ಕಾಪಟ್ಟೆ ಜೋರಾಗಿದೆ. ಮಂಡ್ಯದ ಕೆಆರ್ ಪೇಟೆ ತಾಲೂಕು ಕಚೇರಿಯಲ್ಲಿ ಹಾವಳಿ. ಕೆಲಸಕ್ಕಾಗಿ ದಿನನಿತ್ಯ ರೈತರನ್ನ ಅಲೆದಾಡಿಸೋ ಅಧಿಕಾರಿಗಳು ಮಧ್ಯವರ್ತಿಗಳ ಮೂಲಕ ಕಚೇರಿಯಲ್ಲಿ ಶಿರಸ್ತೇದಾರು ಲಂಚ. ತಾಲೂಕು ಕಚೇರಿ ಶಿರಸ್ತೇದಾರು ಭ್ರಷ್ಟ ಅಧಿಕಾರಿಯ ಡೀಲಿಂಗ್ ಫ್ರೀಡಂ ಟಿವಿ ಕ್ಯಾಮ್ರಾದಲ್ಲಿ ಸೆರೆ. ಖುದ್ದು ಶಾಸಕರೇ ತರಾಟೆಗೆ ತೆಗೆದುಕೊಂಡ್ರು. ಡೋಂಟ್ ಕೇರ್. ನೀವು ನೋಡ್ತಾ ಇರ್ಬೋದು ಕೆಆರ್ ಪೇಟೆ, ಮಂಡ್ಯ ತಾಲೂಕು ಕೆಆರ್ ಪೇಟೆಯಲ್ಲಿ ಲಂಚ. ಈಗ ಎಲ್ಲಾ ಕಡೆ ಲಂಚ ಸ್ಟಾರ್ಟ್ ಆಗಿದೆ. ತಾಲೂಕು ಆಫೀಸಲ್ಲಿ ನಿನ್ನೆ ಅಷ್ಟೇ ರೀಸೆಂಟ್ ಆಗಿ ನೆಲಮಂಗಲನ ಎಲ್ಲೋ ಲಂಚವನ್ನ ತಗೊಂಡ್ರು, ಕೇವಲ 1500 ರೂಪಾಯಿ. ಈಗ ನೋಡಿ ಕೆಆರ್ ಪೇಟೆ, ಮಂಡ್ಯದ ಕೆಆರ್ ಪೇಟೆಯಲ್ಲಿ ಯಾವ ತರ ಲಂಚವನ್ನ ತೆಗೆದುಕೊಳ್ತಾರೆ ಅಂತ. నెల్లికాయ చూసుకున్నా ಇನ್ನೆಂಡಲ್ಲಿ ಆರ ಎಂಡಲ್ಲಿ ಬಿ ಅವರೇ ಇವ್ರ ಮೇಲೆ ಅವ್ರ ಮೇಲೆ ಕೂತ್ಕೋತಾರ ನೀವು ಮನವಲ್ಲಿ ಕೊಡೋ ನಿಮ್ಗೆ ನೋಡಿ ತಹಸೀಲ್ದಾರ್ರೆ ಇನ್ಪುಟ್ ನಾವು ಅಂತೀಯ ನಿಮ್ಮ DC ಅವರು ಇದ್ರಲ್ಲಿ ಸೀನಿಯರ್ನಲ್ಲಿ ಜನಸಂಪರ್ಕ ಸಭೆ ಅಲ್ಲಿ ಕೊಟ್ಟವ್ರು ನಾನು MLA ಆಗ್ತಿದ್ರ ಬುಕ್ಕಲ್ ಕೇಳಿ ಕೊಟ್ಟವ್ರೆ ಎಷ್ಟು ಸರಿ ಕೊಡ್ಬೇಕು ಪೋತಿ ಖಾತೆ ಅರ್ಜಿ ಕೊಡೋದಿದೆ. ಪೋತಿ ಖಾತೆ ಅರ್ಜಿ ಕೊಡ್ಬೇಕೆ ನಾನು ಆಯ್ತಪ್ಪ ಒಂದು 100 ಜನಕ್ಕೆ ತಕರಾರು ಅರ್ಜಿ ಕೊಡ್ತೀನಿ. ನಾನು ಶಾಸಕನ ಅರ್ಜಿ ಕೊಡ್ತೀನಿ, ಯಾವ ಖಾತೆನೂ ಮಾಡಬೇಡಿ ಅಂದ್ಬಿಟ್ಟು ಲೀಗಲ್ ಆಗಿರೋನು ಮಾಡಬೇಡಿ ಅಂತ ಕೊಡ್ತೀನಿ. ಮಾಡಕ್ಕೆ ಹೋಗಂದ್ರೆ ಇದು ಲೀಗಲ್ ಆಗಿ ಇಲ್ಲೀಗಲ್ ಆಗಿದ್ರೆ ಮಾಡೋದು ಬೇಡ. ಅವ್ರ ಗಂಡನ ಜಮೀನು, ಗಂಡ ತೀರೋಗಿದ್ದಾನೆ ಇದೆಯಾ ಇನ್ನು ಕೇಳಕ್ ಹೋದ್ರೆ ನಾವು ಹೋರಾಟಗಾರರು ಕೇಳಕ್ ಹೋದ್ರೆ ಉಡಾಪಿ ಉತ್ತರ ಕೊಡ್ತಾರೆ. ಇದು ಏನಾಗ್ಬಿಡುತ್ತೆ ಅಂದ್ರೆ ಭಾರಿ ಮಧ್ಯವರ್ತಿಗಳೇ ಜಾಸ್ತಿ ಹೊಡ್ತಾ ಇದೆ. ಒಂದು ಇದಿಲ್ಲ ನೋಡಿ, ಅವರೆಲ್ಲ ಒಳಗಡೆ ಕೂರಿಸ್ಕೊಳ್ಳೋದು, ಕೂತ್ಕೊಂಡು ಅವ್ರು ರೆಕಾರ್ಡ್ ಅವರ ಕೊಡೋದು. ಈಗ ರೆಕಾರ್ಡ್ ಸುಮಾರು ರೆಕಾರ್ಡ್ ಮೇಲೆ ಕಳವಾಗೈತೆ. ಆ ರೆಕಾರ್ಡ್ಗೆ ಯಾರು ಹೊಣೆ? ಎಲ್ಲ ಮಧ್ಯವರ್ತಿಗಳು ಒಳಗಡೆ ಕೂರಿಸ್ಕೊಂಡು ಕೂತ್ಕೋತಾರೆ. ಅವರು ರೆಕಾರ್ಡ್ ಹೊಟ್ಟೆ ಒಳಗೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮಂತ ರೆಕಾರ್ಡ್ ಕೊಡಿ ಅಂತ ರೈತರುಗಳು ಬಂದು ಕೇಳಿದ್ರೆ ರೆಕಾರ್ಡ್ ಇಲ್ಲ ಅಂತ ಎಂಡಸ್ಮೆಂಟ್ ಕೊಡೋದು. ತಗೋಬೇಡಿ ಅಂತ ನಾವು ಹೇಳಲ್ಲ. ಮಧ್ಯವರ್ತಿಗಳ ಒಳಗಡೆ ಕೂರಿಸ್ಕೊಂಡು ರೆಕಾರ್ಡ್ ಕೊಡ್ತಾರೆ ಅಂತ ಅಂದ್ರೆ ಈ ತಾಲೂಕು ಆಫೀಸು ಯಾವ ಮಟ್ಟಕ್ಕೆ ಬಂದೈತೆ ಅಂತ ನೀವೇ ಯೋಚನೆ ಮಾಡಿ. ರಿಟೈರ್ಡ್ ಅಂದ್ಬಿಟ್ಟು ಒಳಗಡೆ ಕೂತ್ಕೊಂಡು ರೆಕಾರ್ಡ್ ತಗೋಬೋದ? ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಆಯ್ತಾ? 2 ತಿಂಗಳಾಯ್ತು ಕೊಟ್ಟಿಲ್ಲ. ನಾವು ಸುತ್ತುತ್ತಾ ಇದೀವಿ, ಪಾಂಡಪುರ ಹೋಗಿ ಬಂದೆ ಎಲ್ಲ ಆಯ್ತು. ಮಂಡ್ಯದ ಕೆಆರ್ ಪೇಟೆಯ ತಾಲೂಕು ಆಫೀಸಲ್ಲಿ ಯಾವ ಥರ ಲಂಚವನ್ನು ತಗೊಳ್ತಾರೆ ಅಂತ ನೋಡಿ. ಶಿರಸ್ತೇದಾರು ಅಸ್ಲಂ ಬಾಷಾ ಇವರ ಹೆಸರು. ಸೊ ಇವರು ಯಾವ ಥರ ಲಂಚವನ್ನು ತಗೊಳ್ತಾರೆ, ಹಾಗೆ ರೈತರನ್ನ ಅಲ್ದಾಡಿಸ್ತಾರೆ. ಲಂಚ ಕೊಟ್ಟಿಲ್ಲ ಅಂದರೆ ರೈತರ ಕೆಲಸನೇ ಇಲ್ಲ. ರೈತರು ಬಂದು ಸ್ವಾಮಿ ನಮ್ಮ ಕೆಲಸ ಯಾವಾಗ ಅಂತ ಕೇಳ್ಕೊಳ್ಬೇಕು. ಅವರು ನಾಳೆ ನಾಡಿದ್ದು ಅಂತ ಹೇಳ್ತಾರೆ. ಇದರಲ್ಲೇ ಅರ್ಥ ಮಾಡ್ಕೊಬೇಕು ಲಂಚ ಕೊಡಬೇಕು ಅಂತ. ಈ ಲೆವೆಲಲ್ಲಿ ಲಂಚ ನಡೀತಾ ಇದೆ ಕೆಆರ್ ಪೇಟೆಯ ತಾಲೂಕು ಕಚೇರಿಯಲ್ಲಿ.